ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತೆವ. ಆದಮೇಲೆ ಈ ಕುರ್ಚಿ ಕಿತ್ತಾಟ ಬಿಡಿ ಒಂದು ಸ್ವಲ್ಪ ಬಾಜು ಇಡುವಂಥದ್ದು ಮುಖ್ಯವಾಗಿ ಈಗ ಯಾಕಂತಂದ್ರೆ ಅದು ಹರಿಯದ ಮುರಿಯದ ಅಂತ ಅನ್ನಿಸ್ತದ. ಅದು ಭಾಳ ಜಗ್ಗಿ ಹೇಳಿದ್ರೆ ಪಕ್ಷು ಒಡೆದು ಹೋಗ್ತದೇನೋ ಅನ್ನುವಂಥ ವಾತಾವರಣದ ಇಂಥ ಪ್ರಸಂಗದಲ್ಲೇ ಪ್ರತಿಯೊಂದು ಜಿಲ್ಲೆಯಲ್ಲೂ ತನ್ನದೇ ಅಂತ ರಾಜಕೀಯ ಡೆವಲಪ್ಮೆಂಟ್ಗಳಾಗ್ತಾ ಇದ್ದಾವೆ. ಈ ಸಂದರ್ಭದಲ್ಲೇ ಸಹಜವಾಗಿ ಒಂದಿಷ್ಟು ಬೆಳಗಾವಿ ಜಿಲ್ಲೆ ಬಗ್ಗೆ ವಿಚಾರ ಮಾಡಿದಾಗ ಅದ್ರ ಬಗ್ಗೆ ಸುದ್ದಿಗಳು ಬರೋದನ್ನು ನೋಡಿದಾಗ ಇಲ್ಲೂ ಸಹಿತ ಗೊಂದಲಗಳಿದ್ದಾವೆ. ಯಾಕಂತಂದ್ರೆ ಈಗ ಒಂದಿಷ್ಟು ನಡುವೆ ಬಂತು, ನಮ್ಮ ಲಕ್ಷ್ಮಣ ಸವದಿಯವರು BJP ಹೋಗ್ತಾರಂತ ಏನೇನೋ ಬಂದು ಕಥೆಗಳು, ಅವರು ಅದನ್ನು ಅಲ್ಲಗಳಿದ್ರು, ಆ ಮಾತು ಬೇರೆ. ಆದರೆ ಇವತ್ತಿನ ಅಸ್ಥಿರ ರಾಜಕಾರಣ ನೋಡಿದ್ರೆ ಮುಖ್ಯವಾಗಿ ಅದರಲ್ಲೂ ಈ DK ಶಿವಕುಮಾರ್ ಅವರ ಮತ್ತು ಸಿದ್ದರಾಮಯ್ಯ ಮಧ್ಯದಲ್ಲಿ ನಡೆದ ತಿಕ್ಕಾಟದ ಅಸ್ಥಿರತೆಯ ಜೊತೆಗೆ ಕಾಂಗ್ರೆಸ್ ಇವರಿಬ್ಬರ ಜಗಳದಲ್ಲಿ ಬಿದ್ದು ಹೋಗ್ತದೆ ಅನ್ನುವಂಥ ವಿಚಾರದಲ್ಲಿ ನೋಡಿದರೆ ಮೋಸ್ಟ್ಲಿ ಲಕ್ಷ್ಮಣ ಸವದಿ ಬುದ್ಧಿವಂತರು ಹೊಸ ಅದಿರು ಹಿಡಿಬೋದಾ ಅನ್ನುವಂಥದ್ದು. ಯಾಕೆಂತಂದ್ರೆ ಈಗಾಗಲೇ ಬೆಳಗಾವಿ ಜಿಲ್ಲೆಯಲ್ಲಿ BJPಯ ನಾಯಕರ ಸ್ವಲ್ಪ ಕೊಡ್ಕೊಳ್ಳುವ, ಭೇಟಿಯಾಗುವ, ಗುಪ್ತವಾಗಿ ತಮ್ಮ ವ್ಯವಹಾರಗಳನ್ನು ಮುಂದುವರಿಸುವ, ಅಂದರೆ ರಾಜಕೀಯ ವ್ಯವಹಾರಗಳನ್ನು ಮುಂದುವರಿಸುವ ಎಲ್ಲ ಸೂಚನೆಗಳು ಕಂಡು ಬರ್ತಾ ಇದ್ದಾವೆ. ಹೀಗಾಗಿ ಇವತ್ತು ಮತ್ತೆ ಸುದ್ದಿ ಚರ್ಚೆ ಬರ್ತಾ ಇದೆ. ಮೋಸ್ಟ್ಲಿ ನಮ್ಮ ಲಕ್ಷ್ಮಣ ಸವದಿಯವ್ರಿಗೆ ಈ ಸಲ ಮಂತ್ರಿಗಿರಿ ಸಿಗದೇ ಇದ್ದರೆ BJP ನಿಶ್ಚಿತಪ್ಪ ಅನ್ನೋಂಥ ಮಾತುಗಳು ಕೇಳಿಬರ್ತಾ ಇದ್ದಾವೆ. ಒಟ್ಟಾರೆಯಾಗಿ ಬೆಳಗಾವಿ ಜಿಲ್ಲೆಯ ರಾಜಕಾರಣದಲ್ಲಿ ಏನು ಬೇಕಾದರೂ ಸ್ಫೋಟನೆ ಆಗ್ಬೋದು. ಈ ಹಿಂದೆ ನಿಮಗೆ ಹೇಳಿದೆ, ಇತ್ತೀಚೆಗೆ ನಮ್ಮ ಈರಣ್ಣ ಕನ್ನಡಿಯವರು ಮೌನ ಆಗಿಬಿಟ್ಟಿದ್ದಾರೆ ಅಂತೇಳಿ. ಜೊತೆಗೆ ನಮ್ಮ ಇವತ್ತಿನ ಹುಕ್ಕೇರಿ ಭಾಗದ ರಮೇಶ್ ಕತ್ತಿ ಅವರು ಬದಲಾಗೂ ಸಹಿತ ಮೌನಿದ್ದಾರೆ ಅಂತ ಸುದ್ದಿದ್ರು ಸಹಿತ ಅವರು ತಮ್ಮ ಬೆಂಬಲಿಗೆ ಭೇಟಿ ಆಗುವಂಥದ್ದು, ಅದೇ ಕಾಲಕ್ಕೆ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತ್ ಚುನಾವಣೆ ಬರುವಂಥವು ಅದಾವು ತಯಾರಿ ಮಾಡುವಂಥದ್ದು, ನಿರಂತರ ಜನಸಂಪರ್ಕದಲ್ಲಿ